ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐಮ್ ಕಾವ್ಯ. ಇವತ್ತು ನಾನು ನನ್ನ ಮಗಳಿಗೆ ರಾಗಿ ಸರಿ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಾನು ನಿಮಗೆ ತೋರ್ಸೋಣ ಅಂತ ಅನ್ಕೊಂಡೆ. ತೋರ್ಸೋಕ್ಕೂ ಮುಂಚೆ ನಾನು ನನ್ನ ಮಗಳಿಗೆ ಯಾವ ತರ ರಾಗಿ ಸರಿ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಫಸ್ಟ್. ಪಾಪು ಫುಡ್ ಬಗ್ಗೆ ಹೇಳಿ, ರಾಗಿ ಸರಿ ಯಾವ ತರ ಮಾಡ್ಕೊಂತೀರಾ ನೀವು ಅಂತೆಲ್ಲ ಕ್ವಶನ್ಸ್ ಬರ್ತಾ ಇತ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನ್ ಪಾಪುಗೆ ರಾಗಿ ಸರಿ ಕೊಡಕ್ ಶುರು ಮಾಡಿದ್ದೆ ಯಾವಾಗ ಅಂದ್ರೆ 6 months ಕಂಪ್ಲೀಟ್ ಆದ್ಮೇಲೆ. ಇನ್ನು ಸಾಲಿಡ್ಸ್ ಯಾವಾಗ ಶುರು ಮಾಡಿದೆ ಅಂತ ಹೇಳಿದ್ರೆ ಅವಳಿಗೆ 5.5 ಕಂಪ್ಲೀಟ್ ಆದ್ಮೇಲೆ ಫ್ರೂಟ್ಸ್ ಇಂಟ್ರೊಡ್ಯೂಸ್ ಮಾಡಕ್ ಶುರು ಮಾಡಿದೆ. ಏನ್ ಫ್ರೂಟ್ಸ್ ಕೊಡ್ತಾ ಇದ್ದೆ ಅಂತ ಹೇಳಿದ್ರೆ ಆಪಲ್ ಸ್ಟೀಮ್ ಮಾಡ್ಬಿಟ್ಟು ಆಪಲ್ ಪ್ಯೂರಿ ಮಾಡಿ ತಿನ್ನಿಸ್ತಾ ಇದ್ದೆ, ಪಪಾಯ ತಿನ್ನಿಸ್ತಾ ಇದ್ದೆ ಅಂಡ್ ಬನಾನಾ ತಿನ್ನಿಸ್ತಾ ಇದ್ದೆ. ಅಂದ್ರೆ ಇವಾಗ ಆಪಲ್ ಸ್ಟೀಮ್ ಮಾಡಿರೋದು 3 days ತಿನ್ನಿಸ್ತಾ ಇದ್ದೆ. ಜಸ್ಟ್ 1 meal, ಜಾಸ್ತಿ ಏನಿಲ್ಲ, ಜಸ್ಟ್ ಇಂಟ್ರೊಡ್ಯೂಸ್ ಟೇಸ್ಟ್ ತೋರ್ಸೋದಕ್ಕೋಸ್ಕರ ಅಷ್ಟೇ. 12 ಗಂಟೆ 1 ಗಂಟೆ ಟೈಮಲ್ಲಿ 3 ಸ್ಪೂನ್ 4 ಸ್ಪೂನ್, ಅರ್ಧ ಬಟ್ಲು ತಿಂದ್ರೆ ಅರ್ಧ ಬಟ್ಲು ಆ ತರ ಅಷ್ಟೇ ತಿನ್ನಿಸ್ತಾ ಇದ್ದಿದ್ದು. ಸ್ಟಾರ್ಟಿಂಗ್ 3 days ಆಪಲ್ ಪ್ಯೂರಿ ತಿನ್ನಿಸ್ದೆ. ನೆಕ್ಸ್ಟ್ 3 days ಪಪಾಯ ಸ್ವಲ್ಪ ಈಟ್ ಇರುತ್ತಲ್ಲ, ಶೀತ ಎಲ್ಲ ಬೇಗ ಆಗಲ್ಲ ಅಂತ ಹೇಳ್ಬಿಟ್ಟು ಪಪಾಯ ಪ್ಯೂರಿ ಮಾಡಿ ತಿನ್ನಿಸ್ದೆ. 3 days ತಿಂತಾ ಇದ್ಲು, ಚೆನ್ನಾಗಿ ತಿಂತಾ ಇದ್ಲು. 3-4 ಸ್ಪೂನ್ ಅಂತ ಖಂಡಿತ ತಿಂತಾ ಇದ್ಲು. ಆಮೇಲೆ ಬನಾನಾ ಕೊಟ್ಟರೆ ಅವಳಿಗೆ ಸ್ವಲ್ಪ ಶೀತ, ರನ್ನಿಂಗ್ ನೋಸ್ ಆಯ್ತು. ಸೊ ಅದಕ್ಕೆ ನಾನು ಸ್ಟಾಪ್ ಮಾಡಿದೆ. ನೀವು ತಿನ್ನಿಸ್ ನೋಡಿ, ಅಡ್ಜಸ್ಟ್ ಆದ್ರೆ ತಿನ್ನಿಸಿ, ಶೀತ ಆದ್ರೆ ನೆಕ್ಸ್ಟ್ ಸ್ವಲ್ಪ ದಿನ ಬಿಟ್ಬಿಟ್ಟು ತಿನ್ಸಿದ್ರೆ ಆಯ್ತು. ಫಸ್ಟ್ ವೀಕ್ ಈ ತರ ಫ್ರೂಟ್ ಪ್ಯೂರಿಸ್ ಕೊಡ್ತಾ ಇದೆ. ಸೆಕೆಂಡ್ ವೀಕ್ ಏನ್ ಮಾಡಿದೆ ಅಂದ್ರೆ ಕ್ಯಾರೆಟ್ ಪ್ಯೂರಿ. ದೆನ್ ಆಮೇಲೆ 6 months ಕಂಪ್ಲೀಟ್ ಆಯ್ತು, ಅವಾಗ ರಾಗಿ ಸರಿ ಕೊಡಕ್ ಶುರು ಮಾಡಿದ್ದು ನಾನು. ನಮ್ ಡಾಕ್ಟರ್ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಅವಳಿಗೆ 5.5 monthsಗೆ ಫುಡ್ ಚಾರ್ಟ್ ಬರ್ಸ್ಕೊಳಕ್ ಹೋಗಿದ್ವಿ. ಅವಾಗ ಏನ್ ಹೇಳಿದ್ರು, ಓಕೆ 6 monthsಗೆನೆ ಶುರು ಮಾಡಿ, ಏನ್ ತೊಂದ್ರೆ ಇಲ್ಲ, ವೆಯ್ಟ್ ಎಲ್ಲ ಚೆನ್ನಾಗಿದೆ. ರಾಗಿ ಸ್ವಲ್ಪ, ಹೆಸರು ಕಾಳು ಸ್ವಲ್ಪ ಮೊಳಕೆ ಬರ್ಸ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ರಾಗಿ ಸರಿ. 1 meal ರಾಗಿ ಕೊಡಿ, 1 meal ಫ್ರೂಟ್ ಕೊಡಿ ಅಂತ ಹೇಳಿದ್ರು. ಸೊ ನಾನು ಕೂಡ ಡಾಕ್ಟರ್ ಏನ್ ಹೇಳಿದ್ರು ಅದೇ ತರ ಫಾಲೋ ಮಾಡಿದ್ದು. ರಾಗಿ ಸರಿ ಫಸ್ಟ್ ಯಾವ ತರ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, 2 kg ಅಷ್ಟು ರಾಗಿ, 1/4 kg ಅಷ್ಟು ಹೆಸರು ಕಾಳು ಅಷ್ಟೇ ತಗೊಂಡಿತ್ತು. ಫಸ್ಟ್ ಟೈಮ್ ಆಗ್ತಿರೋದಲ್ವಾ, ಸೊ ಸ್ವಲ್ಪನೇ ಹೆಸರು ಕಾಳು ಹಾಕೋಣ ಅಂತ ಹೇಳ್ಬಿಟ್ಟು ರಾಗಿನೂ ಮತ್ತೆ ಹೆಸರು ಕಾಳನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ತೊಳ್ಬಿಟ್ಟು ಬೆಳಗ್ಗೆನೆ ನೆನೆಸ್ಬಿಟ್ಟು ಸಂಜೆ ತನಕ ರಾತ್ರಿ ಬಟ್ಟೆಲಿ ಕಟ್ಬಿಟ್ಟು ಮೊಳಕೆ ಬರಕ್ ಬಿಟ್ವಿ. ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಮೊಳಕೆ ಬಂದಿತ್ತಲ್ಲ, ಸೊ ಕಂಪ್ಲೀಟ್ ಬಿಸಿಲಲ್ಲಿ ಒಣಾಕ್ಬಿಟ್ಟು ನೀಟಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಸಿದ್ವಿ. ಅದು ಕ್ರಿಸ್ಪಿ ಆಗೋಷ್ಟು, ತಿಂದ್ರೆ ಕಟುಮ್ ಅನ್ನೋಷ್ಟು ಕ್ರಿಸ್ಪಿ ಆಗ್ಬೇಕು. ನೀಟಾಗಿ ಒಣಗ್ಸಾದ್ಮೇಲೆ ಬಾಣಲಿಯಲ್ಲಿ ಸ್ವಲ್ಪ ಒಂದು 5 ನಿಮಿಷ ಅಷ್ಟು ಹುರ್ಕೊಂಡ್ವಿ ಅಷ್ಟೇ. ಹುರಿದಾದ್ಮೇಲೆ 1 ಸ್ಪೂನ್ ಅಷ್ಟು ಮೆಂತ್ಯ, ಸ್ವಲ್ಪ ಒಂದು 4-5 ಕಾಳಷ್ಟು ಮೆಣಸು, ಸ್ವಲ್ಪ 1 ಸ್ಪೂನ್ ಅಷ್ಟು ಜೀರಿಗೆ ಟೇಸ್ಟಿಗೆ ಅಷ್ಟೇ ಹಾಕಿತ್ತು. ಅದನ್ನ ಹಾಕ್ಬಿಟ್ಟು ಮಿಲ್ಲಿ ಕೊಟ್ಬಿಟ್ಟು ಈ ಮಸ್ಲಿನ್ ಕಾಟನ್ ಏನಿದೆ ಅದರಲ್ಲಿ ನೀಟಾಗಿ ಜರ್ಡಿ ಮಾಡ್ಕೊಂಡ್ವಿ. ಫೈಬರ್ ರಿಮೂವ್ ಮಾಡೋದು ಇಂಪಾರ್ಟೆಂಟ್. ಫೈಬರ್ ಏನಕ್ಕೆ ರಿಮೂವ್ ಮಾಡ್ಬೇಕಂದ್ರೆ, ಏನು ಅದು ಏನಂತಾರೆ, ತರಿ ರಿಮೂವ್ ಮಾಡ್ಬೇಕು. ತರಿ ಏನಕ್ಕೆ ರಿಮೂವ್ ಮಾಡ್ಬೇಕು ಅಂದ್ರೆ, ಅದು ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಸೊ ಬೇಬಿಗೆ ಡೈಜೆಷನ್ಗೆ ಕಷ್ಟ ಆಗುತ್ತೆ. ಬಟ್ಟೆ ಹಾಕ್ಬಿಟ್ಟು ಬಟ್ಟೆಲಿ ನೀಟಾಗಿ ಜಡಿ ಮಾಡ್ಕೋಬೇಕು, ಫೈಬರ್ ಎಲ್ಲ ಹೋಗೋ ತರ, ಅದು ತರಿ ಎಲ್ಲ ಹೋಗೋ ತರ. ಆಮೇಲೆ ಕೆಲವರು ರಾಗಿನ ಮೊಳಕೆ ಕಟ್ತಾರೆ, ಕೆಲವರು ಮೊಳಕೆ ಕಟ್ಟಲ್ಲ, ಡೈರೆಕ್ಟ್ ಆಗಿ ಹಾಕ್ತಾರೆ. ಏನಕ್ಕೆ ಮೊಳಕೆ ಕಟ್ಬೇಕು ಅಂತ ನಾನ್ ತಿಳ್ಕೊಂಡಿರೋ ಪ್ರಕಾರ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಮೊಳಕೆ ಕಟ್ಟಿರೋ ರಾಗಿ ಏನಕ್ಕೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವಾಗ ರಾಗಿಯಲ್ಲಿ ಕ್ಯಾಲ್ಸಿಯಂ ಮತ್ತೆ ಐರನ್ ರಿಚ್ ಇರುತ್ತೆ, ಇರುತ್ತೆ. ಸೊ ಅದು ಮಕ್ಳು ಬಾಡಿಗೆ ಈಸಿಯಾಗಿ ಅಬ್ಸಾರ್ಬ್ ಆಗಲ್ಲ. ಸೊ ಅದಕ್ಕೆ ಮೊಳಕೆ ಕಟ್ ಯೂಸ್ ಮಾಡಿದ್ರೆ ಅದ್ರಲ್ಲಿ ಲೋ ಐರನ್ ಕ್ಯಾಲ್ಸಿಯಂ ಇರುತ್ತೆ, ಪಾಪು ಬಾಡಿಗೂ ಅಬ್ಸರ್ವ್ ಆಗುತ್ತೆ. ಈ ನಾರ್ಮಲ್ ರಾಗಿಯಲ್ಲಿ ರಿಚ್ ಇರೋದ್ರಿಂದ ಅದು ಅಬ್ಸರ್ವ್ ಆಗಲ್ಲ ಅಂತ ಹೇಳ್ತಾರೆ. ಅಂಡ್ ಅದೇ ಹೇಳಿದ್ನಲ್ಲ, ಡೈಜೆಷನ್ಗೆ ತುಂಬಾ ಈಸಿ ಇರುತ್ತೆ, ಪಾಪುಗೆ ಸ್ಮೂತ್ ಆಗಿ ಡೈಜೆಷನ್ ಆಗುತ್ತೆ. ಈ ಕಾನ್ಸ್ಟಿಪೇಷನ್ ಆಗಲ್ಲ, ಹೊಟ್ಟೆ ನೋವು ಬರಲ್ಲ, ಬ್ಲೋಟಿಂಗ್ ಆಗಲ್ಲ. ಈ ನಾರ್ಮಲ್ ರಾಗಿ ಎಲ್ಲ ಯೂಸ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಸೇಫರ್ ಸೈಡ್ ಅಲ್ಲಿ ಇರಬೇಕಲ್ಲ ನಾವು. ರಾಗಿ ನೀವು ಶುರು ಮಾಡಿದಾಗ ಮೊಳಕೆ ಕಟ್ಟಿ ರಾಗಿ ಸರಿ ಮಾಡ್ಕೊಂಡ್ರೆ ಸೇಫ್ ಅಂತ ಹೇಳ್ತೀನಿ. ಓಕೆ, ನೀವು ಮೊಳಕೆ ಕಟ್ಟದೆ ನಾರ್ಮಲ್ ರಾಗಿ ಯಾವಾಗ ಯೂಸ್ ಮಾಡ್ಬೇಕು ಅಂತ ಅಂದ್ರೆ, 8 month 9 month ಆದ್ಮೇಲೆ ನೀವು ಮೊಳಕೆ ಕಟ್ಟದೆ ರಾಗಿನ ತೊಳೆದು ಹಂಗೆ ಒಣಗಿಸಿ, ಇಲ್ಲ ನೀಟಾಗಿರೋ ರಾಗಿ ಸಿಕ್ಕಿದ್ರೆ ಹಂಗೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಒಂದು 6-7 months ಅಲ್ಲಿ ಮೊಳಕೆ ಕಟ್ಟಿರೋ ರಾಗಿ ಯೂಸ್ ಮಾಡಿದ್ರೆ ಬೆಟರ್. ಇವಾಗ ನನ್ಗೂ ಅಷ್ಟೇ, ಇವಾಗ ಫಸ್ಟ್ ಮಾಡ್ಕೊಂಡಿದ್ದಲ್ಲ ರಾಗಿ ಸರಿ ಪೌಡರ್, ರಾಗಿ ಮತ್ತೆ ಹೆಸರು ಕಾಳು ಸ್ವಲ್ಪ ಹಾಕ್ಬಿಟ್ಟು ಏನ್ ಪೌಡರ್ ಮಾಡ್ಕೊಂಡಿದ್ದೆ ಅದೇ ನಂಗೆ 2 months ಆಯ್ತು. 7 months ಕಂಪ್ಲೀಟ್ 8 months ಕಂಪ್ಲೀಟ್ ಆಗೋ ತನಕ ಅದೇ ಪೌಡರ್ ಆಯ್ತು. 8 months ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡಿದೆ ಅಂತ ಅಂದ್ರೆ, 6 monthಗೆ ರಾಗಿ ಸರಿ ಯಾವ ತರ ಪ್ರಿಪೇರ್ ಮಾಡ್ಕೊಂಡೆ ಅಂತ ಹೇಳಿದೆ. 6 monthಗೆ ರಾಗಿ ಸರಿ ಕೊಡಕ್ ಶುರು ಮಾಡಿದೆ. ಅಂದ್ರೆ 5.5 ಅಲ್ಲಿ 1 week ಫ್ರೂಟ್, 1 week ವೆಜಿಟೇಬಲ್ಸ್ ಕೊಟ್ಟಿದ್ದೆ. ಅಂದ್ರೆ ಸುಮ್ನೆ ಟೇಸ್ಟ್ ತೋರ್ಸೋದಕ್ಕೆ, ಅವಳಿಗೆ ಅಡ್ಜಸ್ಟ್ ಆಗ್ಲಿ ಅನ್ನೋ ರೀಸನ್ಗೆ ಅಷ್ಟೇ. ಆಮೇಲೆ 6 ತಿಂಗಳು ಕಂಪ್ಲೀಟ್ ಆದ್ಮೇಲೆ 1 meal ರಾಗಿ ಸರಿ ಕೊಡಕ್ ಶುರು ಮಾಡಿದೆ, ಇನ್ನೊಂದು meal ಫ್ರೂಟ್ ಕೊಡೋದಕ್ಕೆ ಶುರು ಮಾಡಿದೆ. ರಾಗಿ ಸರಿಗೆ ನೀರಾಕೆ ಬೇಯಿಸ್ಕೊಂತಿದ್ದೆ, ಹಾಲಾಗಿ ನಿಜವಾಗ್ಲೂ ಬೇಯಿಸ್ಕೋಬೇಡಿ. ಈಗ ಡಯಟಿಷಿಯನ್ ಕೂಡ ಹೇಳಿದಷ್ಟೇ, ಹಾಲು ಯೂಸ್ ಮಾಡ್ಲೇಬೇಡಿ ಅಂತ ಹೇಳಿದ್ರು. ಸೊ ನೀರಾಕಿನೇ ರಾಗಿ ಬೇಯಿಸ್ಕೊಂತ ಇದ್ದೆ. ರಾಗಿ ಸರಿ ಮಾಡ್ಕೊಂಡು ಅದಕ್ಕೆ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತಿದ್ದೆ. 1 meal ಒಂದು 12 ಗಂಟೆಗೆ ರಾಗಿ ಸರಿ ಕೊಟ್ರೆ ಸಂಜೆ ಒಂದು 6 ಗಂಟೆ 7 ಗಂಟೆಗೆ ಯಾವ್ದಾದ್ರು ಫ್ರೂಟ್ ತಿನ್ನಿಸ್ತಾ ಇದ್ದೆ, ಆ ತರ ಮಾಡ್ತಾ ಇದ್ದೆ. ಆಮೇಲೆ 6.5ಗೆನೆ 3 times ಶುರು ಮಾಡಿ ಅಂತ ಹೇಳಿದ್ರು ಡಾಕ್ಟರ್. ಬಟ್ ನಾನ್ ಶುರು ಮಾಡಿದ್ದು 7 months ಕಂಪ್ಲೀಟ್ ಆದ್ಮೇಲೆ ಪಾಪುಗೆ. 7 months ಕಂಪ್ಲೀಟ್ ಆದ್ಮೇಲೆ 3 times ಕೊಡೋದಕ್ಕೆ ಶುರು ಮಾಡಿದೆ. 7 monthsಗೆ ನಮ್ಮ ಪಾಪುಗೆ ರೈಸ್ ಇಂಟ್ರೊಡ್ಯೂಸ್ ಮಾಡಿದೆ. ರೈಸ್
ಬೇಗನೆ ಇಂಟ್ರೊಡ್ಯೂಸ್ ಮಾಡ್ಬೋದು. ರೈಸ್ ತುಂಬಾನೇ ಒಳ್ಳೇದು ಅಂತಾನೆ ಹೇಳಿದ್ರು. 1 ಮೀಲ್ ರಾಗಿ ಕೊಟ್ರೆ 1 ಮೀಲ್ ಫ್ರೂಟ್ ಕೊಡ್ತಾ ಇದ್ದೆ. ಇನ್ನೊಂದು ಮೀಲಲ್ಲಿ ರೈಸ್ ಅಲ್ಲಿ ಏನಾದ್ರು ಮಾಡ್ತಾ ಇದ್ದೆ. ಇನ್ನು 7 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ನನ್ನ ಮಗಳಿಗೆ ರೈಸ್ ಕೊಡೋದಕ್ಕೆ ಶುರು ಮಾಡಿದೆ ನಾನು. ರೈಸ್ ಆಕ್ಚುಲಿ ಗುಡ್ ಫುಡ್, ನೀವು ಬೇಗನೆ ಶುರು ಮಾಡ್ಬೋದು. ಬೇಕಾದ್ರೆ ಇನ್ನು ನೀವು ಯಾವಾಗ ಸಾಲಿಡ್ ಶುರು ಮಾಡ್ತೀರಾ ಅವಾಗ್ಲೇನೆ ರೈಸ್ ಕೂಡ ಶುರು ಮಾಡೋದು. ನಮ್ ಕಡೆ ಎಲ್ಲ ಏನಂತ ಅಂದ್ರೆ ರಾಗಿ ಫಸ್ಟ್ ಶುರು ಮಾಡ್ತೀವಲ್ಲ, ರಾಗಿ ಕೊಡ್ತೀವಿ. ಸೊ ನೀವು 3 ಮೀಲ್ ಶುರು ಮಾಡಿದಾಗ ರೈಸ್ ಕೊಡ್ಬೋದು. ರೈಸ್ ಜೊತೆ ಕ್ಯಾರೆಟ್, ರೈಸ್ ಜೊತೆ ಮೂಂಗ್ ದಾಲ್, ಬೀಟ್ರೂಟ್ ಆತರ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೆ ಪಾಪುಗೆ. ಕಂಪ್ಲೀಟ್ ಆಗಿ ಕುಕ್ ಮಾಡಿ ಮ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. 6 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ 1 ತಿಂಗಳು 2 ಟೈಮ್ ಕೊಡ್ತಾ ಇದ್ದೆ. 1 ಮೀಲ್ ರಾಗಿ ಸರಿ, 1 ಮೀಲ್ ಫ್ರೂಟ್ ಕೊಡ್ತಾ ಇದ್ದೆ. 7 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ 3 ಮೀಲ್ ಶುರು ಮಾಡಿದೆ. 1 ಮೀಲ್ ರಾಗಿ ಸರಿ, 1 ಮೀಲ್ ಫ್ರೂಟ್, 1 ಮೀಲ್ ರೈಸ್ ಜೊತೆ ಏನಾದ್ರು ವೆಜಿಟೇಬಲ್ಸ್, ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಬಟಾಣಿ ಇರ್ಬೋದು, ಮೂಂಗ್ ದಾಲ್, ಮೈಸೂರು ಬೇಳೆ ಆ ತರ ಎಲ್ಲ ಕುಕ್ ಮಾಡ್ಬಿಟ್ಟು ಮ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೆ. ಅಂಡ್ ರವೆನೂ ಕೂಡ ಆಡ್ ಮಾಡ್ಬೋದು ನೀವು. ರವೆ ಜೊತೆ ವೆಜಿಟೇಬಲ್ಸ್ ಇಲ್ಲ ಅಂದ್ರೆ ಓಟ್ಸ್ ಕೂಡ ತಿನ್ಸ್ಬೋದು. ಓಟ್ಸ್ ಫಸ್ಟ್ ಅಡ್ಜಸ್ಟ್ ಆಗುತ್ತಾ ಅಂತ ತಿನ್ಸ್ ನೋಡಿ. ನನ್ನ ಮಗಳು ಸ್ಟಾರ್ಟಿಂಗ್ ತಿಂತಿದ್ಲು, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ವಾಮಿಟ್ ಆಯ್ತು. ಆಮೇಲೆ ನಂಗೆ ಬಿಟ್ಟೆ. ಆಮೇಲೆ ಇವಾಗ ಮತ್ತೆ ಒಂದು 9-10 ಮಂತ್ಸ್ ಅಲ್ಲಿ ಟ್ರೈ ಮಾಡಿದೆ. ಅವಾಗ ತಿನ್ನೋಕ್ ಶುರು ಮಾಡಿದ್ಲು. ಇವಾಗೆಲ್ಲ ಚೆನ್ನಾಗಿ ತಿಂತಾಳೆ ಪಾಪು. ಸೊ ಆ ತರ ಚೆಕ್ ಮಾಡಿ ನಿಮ್ಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಫಸ್ಟೇ ರಾಗಿ ಸರಿ ಮಾಡ್ಕೋಬೇಕಾದ್ರೆ ಒಂದೇ ಸಲ ಎಲ್ಲಾ ಕಾಳುಗಳು, ಬೇಳೆಗಳು ಎಲ್ಲಾನು ಹಾಕ್ಬಿಟ್ಟು ಒಂದೇ ಸಲ ಮಾಡ್ಕೊಬೇಡಿ. ಫಸ್ಟ್ ಡಾಕ್ಟರ್ ಕೂಡ ಹೇಳಿದ್ದು ಅಷ್ಟೇ. ಫಸ್ಟ್ ಈ ತರ ಸ್ವಲ್ಪ ಹೆಸರು ಕಾಳು, ರಾಗಿ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ನೆಕ್ಸ್ಟ್ ಬೇರೆ ಕಾಳುಗಳೆಲ್ಲ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿರೋ ಡಾಕ್ಟರು. ಕೆಲವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡಿದೀನಿ, ಎಲ್ಲಾ ತರ ಕಾಳುಗಳು ಹಾಕ್ಬಿಟ್ಟು ಒಂದೇ ಸ್ಟಾರ್ಟಿಂಗ್ ಮಾಡಿರ್ತಾರೆ. ಅದೇ 6 to 12 ಮಂತ್ಸ್ ಬೇಬಿ ರಾಗಿ ಸರಿ ಅಂತ ಎಲ್ಲ ಹಾಕಿರ್ತಾರೆ. ಆ ತರ ಮಾಡ್ಕೋಬೇಡಿ. ನೀವು ಒಂದ್ಸಲ ನಿಮ್ ಡಾಕ್ಟರ್ನ ಕೇಳಿ ಯಾವ ತರ ಫಸ್ಟ್ ಯಾವ ತರ ಮಾಡ್ಕೊಳ್ಳೋದು, ನೆಕ್ಸ್ಟ್ ಯಾವಾಗ ಬೇರೆ ತರ ಕಾಳುಗಳೆಲ್ಲ ಯಾವಾಗ ಇಂಟ್ರೊಡ್ಯೂಸ್ ಮಾಡೋದು ಅಂತೆಲ್ಲ ಕೇಳ್ಕೊಂಡ್ ಮಾಡ್ಕೋಬಹುದು ನೀವು. ನಾನ್ ಯಾವ ತರ ನನ್ನ ಪಾಪುಗೆ ತಿನ್ಸಿದೀನಿ ಅದನ್ನ ಹೇಳ್ತಾ ಇದೀನಿ ಅಷ್ಟೇ. ನಿಮಗೆ ಇದು ಸರಿ ಅನ್ಸಿದ್ರೆ ನೀವು ಈ ತರ ಫಾಲೋ ಮಾಡ್ಬೋದು. ಇಲ್ಲ ನೀವು ಈ ತರ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬಹುದು. ಫಸ್ಟ್ ಮಾಡ್ಕೊಂಡಿದ್ ರಾಗಿ ಸರಿನೇ ನನ್ಗೆ 2 ತಿಂಗಳು ಆಯ್ತು. ಆಮೇಲೆ ಮತ್ತೆ 8 ಮಂತಿಗೆ ಇನ್ನೊಂದ್ಸಲ ಮಾಡ್ಕೊಂಡೆ ರಾಗಿ ಸರಿ. ಅವಾಗ ಯಾವ ತರ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಾನು 2 ಮೀಲ್ ಪ್ಲಾನ್ ಮಾಡ್ಕೊಂಡೆ. ಅವಾಗ ಒಂದು ಓಟ್ಸ್ ಮತ್ತೆ ಅವಲಕ್ಕಿ ರೈಸ್ ಹಾಕ್ಬಿಟ್ಟು ಒಂದು ಸೀರಿಯಲ್ ಮಾಡ್ಕೊಂಡೆ. ಅದ್ರ ಲಿಂಕ್ ನಾನು ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಒಂದ್ಸಲ ಚೆಕ್ ಮಾಡಿ. ನಿಮಗೆ ಮಾಡ್ಕೋಬೇಕನ್ಸಿದ್ರೆ ಮಾಡ್ಕೊಳ್ಳಿ. ಆಕ್ಚುಲಿ ಇನ್ನೊಂದು ರಾಗಿ ಸರಿ ರೆಸಿಪಿ ಇಟ್ಕೊಂಡೆ. ಒಂದು ಸೀರಿಯಲ್ ಏನಿದೆ ಅದು ಆಲ್ಟರ್ನೇಟಿವ್ ಕೊಡ್ಕೊಳ್ಳೋಕೆ ಸರಿ ಇರುತ್ತೆ. ಬರೀ ರಾಗಿ ಸರಿನೇ ತಿಂತಾ ಇದ್ರೆ ಅವ್ರಿಗೂ ಬೋರ್ ಆಗುತ್ತಲ್ವಾ. ಇವಾಗ ನಮಗೂ ಹಂಗೇನೆ ಅಲ್ವಾ, ಬೆಳಗ್ಗೆನೂ ಉಪ್ಪಿಟ್ಟು ಮಧ್ಯಾಹ್ನ ಉಪ್ಪಿಟ್ಟು ತಿನ್ಬೇಕು ಅಂದ್ರೆ ಬೇಜಾರಾಗುತ್ತಲ್ವಾ. ಸೊ ಅದಕ್ಕೇನೆ 2 ಮೀಲ್ ಪ್ಲಾನ್ ಮಾಡ್ಕೊಂಡೆ. ಈ ಓಟ್ಸ್ ಸೀರಿಯಲ್ ಅಲ್ಲಿ ಏನೇನ್ ಹಾಕಿದ್ದೆ ಅಂತ ಹೇಳಿದ್ರೆ, ಓಟ್ಸ್ ಹಾಕಿದ್ದೆ, ಅವಲಕ್ಕಿ ಹಾಕಿದ್ದೆ, ಸ್ವಲ್ಪ ರೈಸ್ ಹಾಕಿದ್ದೆ, ಮೂಂಗ್ ದಾಲ್, ಮಸೂರ್ ದಾಲ್, ಆಮೇಲೆ ತೂರ್ ದಾಲ್, ಬಾದಾಮಿ, ಸ್ವಲ್ಪ ಗೋಡಂಬೆ ಹಾಕ್ಬಿಟ್ಟು ಒಂದು ಪೌಡರ್ ಮಾಡಿ ಇಟ್ಕೊಂಡೆ ಸೀರಿಯಲ್. ಇನ್ನು ರಾಗಿ ಸರಿಗೆ ಏನೇನ್ ಹಾಕ್ತೆ ಅಂತ ಹೇಳಿದ್ರೆ, ಇನ್ನು ರಾಗಿ ಸರಿಯಲ್ಲಿ ಏನೇನ್ ಹಾಕೊಂಡೆ ಅಂತ ಹೇಳಿದ್ರೆ, ನಾನು ಇದ್ರಲ್ಲೇ ಬೇಳೆಗಳೆಲ್ಲ ಆಡ್ ಮಾಡಿರೋದ್ರಿಂದ ರಾಗಿ ಸರಿಯಲ್ಲಿ ಬರೀ 1 ಕೆಜಿ ಅಷ್ಟು ರಾಗಿಗೆ ಒಂದು 1/4 ಕೆಜಿ ಅಷ್ಟು ಗೋಧಿ, ಒಂದು 100 ಗ್ರಾಮ್ ಅಷ್ಟು ಜೋಳ, ಆಮೇಲೆ ಹೆಸರು ಕಾಳು, ಸ್ವಲ್ಪ ಹೆಸರು ಕಾಳು ಒಂದು 200 ಗ್ರಾಮ್ಸ್ 100 ಗ್ರಾಮ್ಸ್ ಹೆಸರು ಕಾಳು, ಕಾಬೂನ್ ಕಡಲೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಂಡೆ. ಒಂದು 2-3 ಸ್ಪೂನ್ ಅಷ್ಟು ಮೆಂತ್ಯ, ಜೀರಿಗೆ, ಮೆಣಸು ಅಷ್ಟನ್ನೇ ಹಾಕ್ಬಿಟ್ಟು ರಾಗಿ ಸರಿ ಪೌಡರ್ ಮಾಡ್ಕೊಂಡೆ. ಯಾಕಂದ್ರೆ ನಾನು ಇಲ್ಲಿ ಸೆರ್ಲಾಕ್ ಪೌಡರ್ ಅಲ್ಲಿ ಎಲ್ಲಾನು ಹಾಕಿದ್ನಲ್ಲ. ಸೊ ನೀವು ಇದನ್ನ ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಗೆ ಏನೇನು ಈ ಐಟಮ್ಸ್ ಇದೆ ಎಲ್ಲ ಒಂದ್ರಲ್ಲಿ ಹಾಕ್ಬಿಟ್ಟು ಮಾಡ್ಕೊಬಹುದು. ಪುಟಾಣಿ ಎಲ್ಲ ಆಟಾಡ್ತಿತ್ತು, ಓಡಿ ಬಂದ್ಬಿಡ್ತು ಅಮ್ಮ ಹತ್ರ. ಈ ಓಟ್ಸ್ ಮತ್ತೆ ರೈಸ್ ಸೀರಿಯಲ್ ಏನಿತ್ತು ಅದು ಆಲ್ಟರ್ನೇಟಿವ್ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅಂದ್ರೆ ಇವಾಗ ನಾರ್ಮಲ್ 3 ಮೀಲ್ ಅಲ್ಲಿ ಒಂದು ರಾಗಿ ಕೊಡ್ತಾ ಇದ್ದೆ, ಒಂದು ರೈಸ್ ಕೊಡ್ತಾ ಇದ್ದೆ, ಒಂದು ರವೆ ಜೊತೆ ಏನಾದ್ರು ಆಡ್ ಮಾಡ್ತಾ ಇದ್ದೆ, ಅಥವಾ ಫ್ರೂಟ್ಸ್ ಕೊಡ್ತಾ ಇದ್ದೆ. ಇವಾಗ ಬ್ರೇಕ್ಫಾಸ್ಟ್ ಗೆ ಏನಾದ್ರು ಕುಕ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ಈ ಸೀರಿಯಲ್ ನ ಕುಕ್ ಮಾಡ್ಬಿಟ್ಟು ತಿನ್ಸ್ಬೋದಿತ್ತು. ಆ ತರ ಈಸಿ ಇತ್ತು. ಯಾವ ತರ 3 ಮೀಲ್ಸ್ ತಿನ್ನಿಸ್ತಿದ್ದೆ ಅಂತ ಹೇಳ್ಬಿಟ್ಟು ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ 2 ವಿಡಿಯೋ, 9 ಮಂತ್ಸ್ ಬೇಬಿ ರೋಟೀನ್ ಮತ್ತೆ 10 ಮಂತ್ ಬೇಬಿ ರೋಟೀನ್ ಕೂಡ ನೀವು ಚೆಕ್ ಮಾಡ್ಬೋದು. ಅದ್ರಲ್ಲಿ ನಾನ್ ಫಾಲೋ ಮಾಡಿದ ಈ ತರ 2 ಪಾಪು ಇಷ್ಟಪಟ್ಟೆ ತಿಂತಾ ಇದ್ಲು ಚೆನ್ನಾಗಿ. ಸೊ ನಿಮಗೆ ಈ ತರ ಮಾಡ್ಕೋಬೇಕನ್ಸಿದ್ರೆ ಮಾಡ್ಕೊಳ್ಳಿ. ಇಲ್ಲ ನೀವು ರಾಗಿ ಸರಿಯಲ್ಲೇ ಎಲ್ಲಾನು ಇನ್ಕ್ಲೂಡ್ ಮಾಡ್ಕೋಬಹುದು. ಆದ್ರೆ ಸ್ಟಾರ್ಟಿಂಗ್ 2 ಮಂತ್ಸ್ ಬರೀ ಸ್ವಲ್ಪ ಹೆಸರು ಕಾಳು ಇಲ್ಲ ಹೆಸರು ಬೇಳೆ ಆ ತರ ಹಾಕ್ಬಿಟ್ಟು ಅಷ್ಟೇ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಬೇರೆ ಒಂದು 8-9 ಮಂತ್ಸ್ ಆದ್ಮೇಲೆ ಬೇರೆ ತರ ಕಾಳುಗಳೆಲ್ಲ ಹಾಕೊಂಡು ಮಾಡ್ಕೋಬಹುದು. ಪಾಪುಗೆ 1 ಇಯರ್ ಕಂಪ್ಲೀಟ್ ಆಗೋ ತನಕ ನಾನು ಇದೇ ತರ ಫಾಲೋ ಮಾಡಿದ್ದು. ಯಾವಾಗ 8 ಮಂತ್ಸ್ ಅಲ್ಲಿ ಒಂದು ಓಟ್ಸ್ ರೈಸ್ ಸೀರಿಯಲ್, ಒಂದು ರಾಗಿ ಸರಿ ಆ ತರ ಪ್ರಿಪೇರ್ ಮಾಡ್ಕೊಂಡೆ. ಇವಾಗ ಪಾಪುಗೆ 1 ಮಂತ್ಸ್ ಕಂಪ್ಲೀಟ್ ಆಗಿದೆಯಲ್ಲ, ಇವಾಗ ನಾವು ತಿನ್ನೋ ಫುಡ್ಡೇ ತಿನ್ನಿಸ್ತಾ ಇದ್ದೀನಿ. ಬರೀ ರಾಗಿ ಒಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ರಾಗಿಯಲ್ಲೇ ಎಲ್ಲಾನು ಆಡ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾವ ತರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇನ್ನೊಂದು ಹೇಳೋದ್ ಮರ್ತೆ, ಏನಂತ ಹೇಳಿದ್ರೆ ರಾಗಿ ಸರಿ ಸ್ಟಾರ್ಟಿಂಗ್ 6 ಮಂತ್ಸ್ ಅಲ್ಲಿ ರಾಗಿ ಮತ್ತೆ ಹೆಸರು ಕಾಳು ಹಾಕ್ಬಿಟ್ಟು ಪೌಡರ್ ಮಾಡಿಸ್ಕೊಂಡಿದ್ದೆ ಅಲ್ವಾ, ಅದ್ರ ಜೊತೆ ಒಂದು ಬಾದಾಮ್ ಆಡ್ ಮಾಡಿ ಅಂತ ಹೇಳಿದ್ರು ಡಾಕ್ಟರು. ಬಾದಾಮಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಬೆಟರು. ಇವಾಗ ಒಂದು ಸ್ವಲ್ಪ ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಪೌಡರ್ ಮಾಡಿ ಇಟ್ಕೊಂಡ್ರೆ ನೀವು ರಾಗಿ ಸರಿಗೆ ಸ್ವಲ್ಪ ಆಡ್ ಮಾಡ್ಕೋಬಹುದು. ಇಲ್ಲ ರಾಗಿ ಜೊತೆನೆ ಆಡ್ ಮಾಡ್ಬಿಟ್ಟು ಪೌಡರ್ ಮಾಡಿಸಿದ್ರು ನಡೆಯುತ್ತೆ.
ಇವಾಗ ರಾಗಿ ಸರಿ ಮಾಡ್ಕೊಳ್ಳೋಕ್ಕೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ 3 kg ರಾಗಿಗೆ ನಾನು ಮಾಡ್ಕೊತಾ ಇದ್ದೀನಿ ರಾಗಿ ಸರಿ. ಸೊ ಅದಕ್ಕೆ 1/4 kg ಅಷ್ಟು ಗೋಧಿ, 100 ಗ್ರಾಮ್ಸ್ ಜೋಳ, ಮಸೂರ್ ದಾಲ್, ಹೆಸರು ಬೇಳೆ, ಹೆಸರು ಕಾಳು ಆ್ಯಂಡ್ ತೊಗರಿಬೇಳೆ ಆಲ್ಮೋಸ್ಟ್ ಸೇಮ್ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಹೆಸರು ಕಾಳು ಹೆಸರು ಬೇಳೆ ಎರಡೂ ಆಗ್ತಿರೋದ್ರಿಂದ ಅದೊಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಅಷ್ಟೇ. ಬಾದಾಮಿ 100 ಗ್ರಾಮ್ಸ್, ಗೋಡಂಬೆ ಸ್ವಲ್ಪ, ಕಾಬೂನ್ ಕಡಲೆ ಒಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಓಟ್ಸ್ ಒಂದು 200 ಗ್ರಾಮ್ಸ್ ಅಷ್ಟು, ಮೆಂತ್ಯ ಒಂದು 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಪ್ರಿಪ್ರೇಷನ್ ಟೈಮಲ್ಲಿ ಇನ್ನೂ ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡಿದ್ದೀನಿ, ಸೊ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ. ರಾಗಿ ಮತ್ತು ಕಾಳು ಬೇಳೆಗಳು, ಜೋಳ, ಗೋಧಿ ಏನು ತೊಗೊಂಡಿದ್ದೆ ಅದನ್ನೆಲ್ಲ ಮಿಕ್ಸಲ್ಲೇ ಕಂಪ್ಲೀಟಾಗಿ ನೀಟಾಗಿ ವಾಶ್ ಮಾಡಿ ಬೆಳಗ್ಗೆನೆ ಬಿಸಿಲಲ್ಲಿ ಒಣ ಹಾಕಿ ಸಂಜೆ ತನಕ ನೀಟಾಗಿ ಒಣಗಿಸಿದ್ದೀವಿ. ಎಲ್ಲನೂ ಮುಟ್ಟು ನೋಡೋದೆ. ಇವಾಗ ಬಿಸಿಲು ಸುಡ್ತೇ ಅಲ್ವಾ? ಬಿಸಿಲು ಸುಡ್ತೇ ಅಲ್ವೇದಮ್ಮ? ಆಮಂಡ್ಸ್ ಏನಿದೆ ನೀವು ನೆನೆಸಿ ಕೂಡ ಸಿಪ್ಪೆ ತಗೋಬೋದು. ನಾನು ನೆನೆಸೋಕ್ಕಾಗಿರಲಿಲ್ಲ, ಸೊ ಅದಕ್ಕೇ ಇನ್ಸ್ಟೆಂಟಾಗಿ ಸಿಪ್ಪೆ ತಗೊಳ್ಳೋ ಟ್ರಿಕ್ಸ್ ಇದು. ನೀರಲ್ಲಿ ಏನು ನಾನು ಇಷ್ಟೊತ್ತು ಕುದಿಸ್ತಿದ್ದೀನಿ ಅಷ್ಟೊತ್ತೇ ಕುದಿಸಿದ್ರೆ ಸಾಕು, ನೀಟಾಗಿ ಆರಾಮಾಗಿ ಸಿಪ್ಪೆ ಬಂದಿರುತ್ತೆ. ಈ ಥರ ಚಿಲ್ಕವ್ರೆ ಕಾಳು ಚಿಲಕ್ಸ್ತೀವಿ ಗೊತ್ತಾ, ಆ ಥರ ಚಿಲಕ್ಸಿದ್ರೆ ನೀಟಾಗಿ ಸಿಪ್ಪೆ ಬಂದಿರುತ್ತೆ. ತುಂಬ ಕುದಿಸೋದು ಏನು ಬೇಡ, ನಾನು ಈ ವಿಡಿಯೋದಲ್ಲಿ ಎಷ್ಟು ತೋರಿಸಿದ್ದೀನಿ ಅಷ್ಟೇ, ಜಸ್ಟು 1 ಮಿನಿಟ್ ಕೂಡ ಇಲ್ಲ, ಅಷ್ಟು ಕುದಿಸಿದ್ರೆ ಸಾಕು ಆರಾಮಾಗಿ ಈ ಥರ ಸಿಪ್ಪೆ ಬಂದುಬಿಡುತ್ತೆ. ಸಿಪ್ಪೆ ತಗೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು, ಸೊ ನೆನೆಸಿ ಕೂಡ ಸಿಪ್ಪೆ ತಗೊಬೋದು. ನಾನು ಈ ಥರ ಸಿಪ್ಪೆ ತಗೊಂಡೆ. ಈ ಸಿಪ್ಪೆ ತೆಗ್ದಿರೋ ಆಮಂಡ್ಸ್ ಕೂಡ ಕಂಪ್ಲೀಟಾಗಿ ಡ್ರೈ ಮಾಡ್ಕೊಂಡಿದ್ದೀನಿ, ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಇವಾಗ ಕಾಳು ಬೇಳೆ ಎಲ್ಲ ಮಿಕ್ಸ್ ಏನಿತ್ತು ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ. ನೀವು ತಿಂದು ನೋಡಿದ್ರೆ ಕಟುಮ್ ಅಂತ ಕ್ರಿಸ್ಪಿ ಆಗಿರಬೇಕು. ಸೊ ಅದನ್ನು ನೀಟಾಗಿ ಹುರ್ಕೊತಾ ಇದ್ದೀನಿ ನಿಧಾನಕ್ಕೆ. ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಕೆಂಪು ಕಲರ್ ಬರುತ್ತೆ, ಅದು ನಿಮ್ಮ ಸ್ಮೆಲ್ ಕೂಡ ಬರುತ್ತೆ ಹುರಿಬೇಕಾದ್ರೆ. ಇಷ್ಟು ಹುರ್ಕೊಂಡ್ರೆ ಸಾಕು, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ನಾನು ಇದನ್ನು 2 ಟೈಮ್ಸ್ 2 ಬ್ಯಾಚಲ್ಲಿ ಫ್ರೈ ಮಾಡಿಕೊಂಡೆ, ಸ್ವಲ್ಪನೇ ಹಾಕ್ಬಿಟ್ಟು. ಈ ಕಾಬೂನ್ ಕಡಲೆ ಏನಿತ್ತಲ್ಲ ಮಿಕ್ಸಲ್ಲಿ, ಸೊ ಅದನ್ನು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡೆ, ಯಾಕಂದರೆ ಅದು ದಪ್ಪ ಕಾಳಲ್ವ, ಸೊ ನೀಟಾಗಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಬಾದಾಮಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ, ಅದನ್ನು ನೀಟಾಗಿ ಕಂಪ್ಲೀಟಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಮಕಾನ 50 ಗ್ರಾಮ್ಸ್ ತೊಗೊಂಡಿದ್ದೀನಿ, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತೊಗೊಂಡಿರೋ ಅಷ್ಟು ಸ್ವಲ್ಪ ಗೋಡಂಬನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ 100 ಗ್ರಾಮ್ ಅಷ್ಟು ಓಟ್ಸ್, ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು. ಆಮೇಲೆ ರಾಗಿನ ಜಸ್ಟ್ ಬೆಚ್ಚಗೆ ಮಾಡ್ತಾಯಿದ್ದೀನಿ, ತುಂಬ ಬಿಸಿ ಎಲ್ಲ ಮಾಡೋದು ಬೇಡ. ಇದನ್ನೇ ಸ್ವಲ್ಪ ಹಾಕ್ಕೊಂಡು ಜಸ್ಟ್ ಅದು ಬೆಚ್ಚಗಾಗುವಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಫ್ರೈಯಿಂಗ್ ಪ್ರೋಸೆಸ್ ಎಲ್ಲ ಮುಗೀತು. ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ಎಲ್ಲನೂ ಮಿಕ್ಸ್ ಮಾಡಿ, ರಾಗಿ ಇರ್ಬೋದು, ಏನು ಕಾಳು ಬೇಳೆಗಳು, ನಟ್ಸ್ ಎಲ್ಲ ಏನು ಫ್ರೈ ಮಾಡಿಕೊಂಡೆ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ಟೆ ಮಿಲ್ಲಿಗೆ ಕೊಟ್ಟೆ ನಾನು. ಮಿಲ್ಲಿಂದ ಬಂದಮೇಲೆ ಸಣ್ಣ ಕಟ್ ಜರಡಿ ಇರುತ್ತಲ್ಲ, ಸೊ ಅದರಲ್ಲೇ ನಾನು ಜರಡಿ ಮಾಡಿಕೊಂಡೆ. ನನ್ನ ಮಗಳಿಗೆ 1 ಇಯರ್ ಕಂಪ್ಲೀಟ್ ಆಗಿದೆಯಲ್ಲ, ಸೊ ಇದೇ ಪ್ರೊಸೀಜರಲ್ಲಿ ಬೇಕಾದ್ರೆ ನೀವು ರಾಗಿ ಸರಿ ಮಾಡಿಬಿಟ್ಟು 8 ಮಂತ್ಸ್ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ಬೋದು. ನಾನು ಮಾಡ್ಕೊಳ್ಳೋ ರಾಗಿ ಸರಿ ಮೆಥಡ್ ತೋರಿಸಿದ್ದೀನಿ. ಇಷ್ಟ ಆದರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಿದರೆ ಪ್ಲೀಸ್ ಕಮೆಂಟ್ ಮಾಡಿ.